ಶ್ರೀ ಗುರು ಸಿದ್ಧಲಿಂಗೇಶ್ವರಾಯ ನಮಃ. ನನ್ನ ಧರ್ಮ ಭಾರತ ಧರ್ಮ, ನನ್ನ ಕುಲ ಕನ್ನಡ ಕುಲ, ನನ್ನ ಗೋತ್ರ ಬಸವ ಗೋತ್ರ, ನನ್ನ ಸೂತ್ರ ಸಮನ್ವಯ ಸೂತ್ರ, ನನ್ನ ಯಾಗ ಸೇವಾಯಾಗ, ನನ್ನ ಯೋಗ ಕಾಯಕ ಯೋಗ, ನನ್ನ ಪಕ್ಷ ಭಕ್ತಿಯ ಪಕ್ಷ, ನನ್ನ ವೇದಿಕೆ ವಿವೇಕ ವೇದಿಕೆ, ನನ್ನ ಜೈಕಾರ ಮಾನವೀಯತೆ ಜೈಕಾರ, ನನ್ನ ಈಶ್ವರ ಶ್ರೀ ಗುರು ಮೃತ್ಯುಂಜಯೇಶ್ವರ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು, ಗುರು ಸಿದ್ಧಲಿಂಗೇಶ್ವರರನ್ನು, ಎಲ್ಲ ಲಿಂಗೇಶ್ವರರನ್ನು, ಎಲ್ಲ ಮಹಾತ್ಮರನ್ನು ಸ್ಮರಣೆಯನ್ನು ಮಾಡಿ, ಸದ್ಗುರು ಸಿದ್ಧಲಿಂಗೇಶ್ವರರ ತಪೋಭೂಮಿಯ ಈ ಪಾವನ ಪರಿಸರದಲ್ಲಿ ಈ ಒಂದು ದಿವ್ಯ ಶಕ್ತಿಯ ಭವ್ಯ ಪರಂಪರೆ ಅಡಿಯಲ್ಲಿ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ, ಅದರ ಜೊತೆಗೆ ಅನೇಕ ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ದಯಪಾಲಿಸಿರುವಂಥ ಪರಮ ಪೂಜ್ಯರು, ನಮ್ಮೆಲ್ಲರ ಆದರ್ಶ ಮೂರ್ತಿಗಳಾಗಿರ್ತಕ್ಕಂಥ ಮುಗುಳ್ಕೋಡ್ ಜಡಗಾ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆ ಮೇಲೆ ಭಾರತ ದೇಶದೊಳಗೆ ಒಂದು ಮಾತೈತಿ, ಮರಾಠಿ ಒಳಗೆ ಒಂದು ಮಾತನ್ನು ಹೇಳ್ತಾರೆ. ಭಾರತ ದೇಶಾमध्ये 2 ಎವರೆಸ್ಟ್ आहेत, ಏಕ್ ಮನ್ಜೆ ಮೌಂಟ್ ಎವರೆಸ್ಟ್. ನೀವು ಭಾಳ ಮಂದಿ ಲಕ್ಷ್ಯ ಕೊಡಬೇಕು, ಈ ಕಡೆ ಎಷ್ಟು ಮಂದಿ ಕುಡಿಯು ಅನ್ನುವಂಥದ್ದು ಮುಖ್ಯ ಅಲ್ಲ, ಸದ್ಗುರು ಸಿದ್ಧಲಿಂಗನ ಸ್ಮರಣೆ ಒಳಗೆ ಎಷ್ಟು ಚಂದ ಕುಂತೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ದಯಮಾಡಿ ನನ್ನ ಕಡೆ ಗಮನ ಕೊಡಬೇಕು ನೀವೆಲ್ಲ. ಭಾರತ ದೇಶಾमध्ये 2 ಎವರೆಸ್ಟ್ आहेत, ಏಕ್ ಮನ್ಜೆ ಮೌಂಟ್ ಎವರೆಸ್ಟ್ ಅವ್ರ ದುಸ್ರಾ ಮನ್ಜೆ ಕಾಯ್ ಅಂತ ನೀವು ಯಾರಾದರೂ ಕೇಳಿದರೆ, ಒಂದನೇದ್ದು ದೇಶದ ಸೌಂದರ್ಯದ ಪ್ರತೀಕವಾಗಿರುವಂಥ ಮೌಂಟ್ ಎವರೆಸ್ಟ್ ಆದರೆ, ಇನ್ನೊಂದು ಯಾವುದು ಅಂತ ಹೇಳಿದರೆ ದೇಶದೊಳಗೆ ಸಂಸ್ಕಾರದ ಪ್ರತೀಕವಾಗಿರತಕ್ಕಂಥ ಎಲ್ಲ ಮಹಾತ್ಮರು ಸೇಂಟ್ ಎವರೆಸ್ಟ್ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕು. ಒಮ್ಮೆ ಜೋರು ಚಪ್ಪಾಳಿ ಹೊಡೆದ್ರೆ ಏನೂ ತಪ್ಪಿಲ್ಲ, ಭಗವಂತ ನಮ್ಗೆ ಅದಕ್ಕೆ ಕೊಟ್ಟನ ಕೈನ. ಬಹುತೇಕ ನಿಮಗೆಲ್ಲ ಎಲ್ಲ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಬಹುತೇಕ ನಮ್ಮ ಬಸನಗೌಡರು ಯತ್ನಾಳ್ ಅವರು ಬಂದಿದ್ದಾರೆ. ಅವರು ಒಂದು ಬ್ರ್ಯಾಂಡೂ ಹೌದು, ಈ ಸದ್ಯಕ್ಕೆ ಟ್ರೆಂಡೂ ಹೌದು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೈತಿ. ಅದಕ್ಕಿಂತ ಮುಂಚೆ ಕಜ್ಜಾರ್ ನಮ್ಮ ಕೈಯ ಮೈ ಕೊಟ್ಟಾರ, ನೀವೇನು ಕ್ಯಾಕಿ ಹೊಡೆದಿರಲ್ಲ, ಬರೀ ಕ್ಯಾಕಿಯಿಂದ ಕೆಲಸ ಆಗೋದಿಲ್ಲ, ಪಕ್ಕ ಲೇಖಿಯಿಂದ ಕೆಲಸ ಆಕತಿ. ಇದನ್ನು ತಲೆಯಾಗಿ ಇಟ್ಕೋಬೇಕು ನೀವೆಲ್ಲರೂ, ಇದನ್ನು ತಲೆಯಾಗಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ಬಸನಗೌಡರು ಯತ್ನಾಳ್ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ, ಒಂದ್ಸಲ ಎಲ್ಲರೂ ಕೈ ಹಿಂಗೆ ಹಿಡ್ಕೋಬೇಕು, ನಾ ಹೇಳ್ದಂಗೆ ಮಾಡ್ಬೇಕು, ಎಲ್ಲರೂ ಹಿಂಗೆ ಹಿಡ್ಕೋಬೇಕು. ನಾ ಹೆಂಗೆ ಹೇಳ್ತೀನಿ ಹಿಂಗೆ ಜೈಕಾರ ಹೆಂಗೆ ಆಗ್ಬೇಕಂದ್ರೆ, ಈ ಜೈಕಾರ ಭಾರತ ದೇಶದೊಳಗೆ ಅವರಲ್ಲ, ಒಳಗೆ ಕುಂತಿರ್ತಕ್ಕಂಥ ಸಿದ್ಧಲಿಂಗಪ್ಪಗೆ ದಾಟಿ ಈ ಭಾರತ ದೇಶದಾಗಿರೋರು ಎಲ್ಲರಿಗೂ ಕೇಳುವಾಗ ನಮ್ಮ ಜೈಕಾರ ಹೋಗಬೇಕು. ಶ್ರೀ ಶಂಕರಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ. ಇನ್ನೂ ಬರಬೇಕು. ಬಹುತೇಕ ನೀವು ಯಾರು ಕೂಡ ಇಲ್ಲಿ ಬಂದವರು ಹೊತ್ತು ತಂದವರಲ್ಲ, ಹೊತ್ತು ತಂದವರಾಗಿದ್ರೆ ಇಷ್ಟೊತ್ತಿನ ಪಟ್ಟ ನೀವು ಯಾರೂ ನಿಂದಿರ್ತಿದ್ದಿಲ್ಲ. ನೀವೆಲ್ಲ ಸಿದ್ಧಲಿಂಗಪ್ಪ ಮತ್ತು ಎಲ್ಲ ಲಿಂಗಪ್ಪನ ನೋಡಿ ಎದ್ದು ಬಂದವರನ್ನು ಕಾರಣಕ್ಕೆ ಇನ್ನೂ ಒಂದು ತಾಸಾದರೂ ಕುಂದಿರ್ತೀರಿ ಅನ್ನುವಂಥದ್ದನ್ನು ಹೊಡ್ರಿ ಚಪ್ಪಾಳಿ ಹೊಡೆದು ಹೇಳ್ರಿ, ನನಗೆ ಗೊತ್ತಾಗಬೇಕಲ್ಲ. ಹಾಂ ಹೌದು, ಮತ್ತೆ ಹಿಂದಾಡಿ ಚಪ್ಪಾಳಿ ಹೊಡೆದು ಸ್ವಾಮಿ ಖುಷಿ ಆಕಾರಂತ 4 ಮಂದಿ ಎಬ್ಬಿಸ್ಕೊಂಡು ಹೋದ್ರಿ ನೀವು ಕಾರ್ಯಕ್ರಮ ಮುಗೇನ. ಹಂಗೆ ಯಾರು ಮಾಡೋದಿಲ್ಲ, ನಮ್ಗೆ ಗೊತ್ತೈತಿ. ಒಮ್ಮೆ ಇನ್ನೊಮ್ಮೆ ಜೈಕಾರ ಮಾಡ್ತೀರಮ್ಮ, ಎಲ್ಲರೂ ಈ ಕೊಡಿ, ಈ ಕಡೆ ಇದ್ದವ್ರು ಎಲ್ಲರೂ ಏಕಕಾಲಕ್ಕೆ ಜಯಘೋಷ ಮಾಡಬೇಕು. ಶ್ರೀ ಗುರು ಶಂಕರಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, ಎಲ್ಲ ಲಿಂಗೇಶ್ವರ ಮಹಾರಾಜ್ ಕಿ, ಸಿದ್ದರಾಮೇಶ್ವರ ಮಹಾರಾಜ್ ಕಿ, ಮುರುಘರಾಜೇಂದ್ರೇಶ್ವರ ಮಹಾರಾಜ್ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈಗ ಹೆಂಗದ್ರಿ 15 ನಿಮಿಷ ಹಿಂಗ ಕುಂದಿರ್ಬೇಕು ನೀವು. ಬಹುತೇಕ ದೊಡ್ಡ ಅಪ್ಪ ಅವ್ರು ಹೇಳಿದ ಮೇಲೆ ಬಹುತೇಕ ಇಲ್ಲಿರ್ತಕ್ಕಂಥ ಯಾವ ಸ್ವಾಮೀಜಿಯವರು ಸಹಿತ ಅವ್ರ ಮಾತನ್ನು, ಅವ್ರ ಅಪ್ಪಣೆಯನ್ನು ತೆಗೆದು ಹಾಕುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ನಾವೆಲ್ಲ ನಮ್ಮ ಕಾರ್ಯಕ್ರಮದಾಗಿದ್ರೂ ಸಹಿತ ಪೂಜ್ಯ ಗುರುಗಳು ವಾಣಿ ಆಗೈತೆ ಅನ್ನುವಂಥ ಒಂದೇ ಕಾರಣಕ್ಕೆ ನಾವೇನು ಬಿಡ್ರಿ, ಅವ್ರು ಹೇಳಿದ್ರೆ ಬರೀ 30 ಮಂದಿ ಸ್ವಾಮಿಗಳಲ್ಲ, ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಮನಸ್ಸು ಮಾಡಿದರೆ 1000 ಮಂದಿ ಸ್ವಾಮೀಜಿಯವ್ರನ್ನ ಒಂದೇ ವೇದಿಕೆ ಒಳಗೆ ತಂದು ನಿಲ್ಲಿಸುವಂಥ ದೊಡ್ಡ ಶಕ್ತಿ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವ್ರಿಗೆ ಐತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅದು ಪ್ರೀತಿಯಿಂದ ಕರೆದ್ರೆ 1000 ಮಂದಿ ಬರ್ತಾರೆ ಅನ್ನೋದಕ್ಕೆ ಇಷ್ಟೆಲ್ಲ ಮಹಾತ್ಮರು 3 ದಿವಸದಾಗ ನಾವೇನು ಬಿಡ್ರಿ ಸ್ವಾಮಿಗಳು ಪಟ್ನ ಕೇಳಿದ ಕೂಡಲೇ ಅವ್ರ ಪ್ರೀತಿಗೆ ಬಂದೀವಿ. ಇವತ್ತಿನ ದಿನಮಾನದಾಗ ದನ ಕುಡಿಸೋದು ಭಾಳ ಹಗರ ಐತಿ. ದನ ಅಂದ್ರೆ ರೊಕ್ಕ ಕುಡಿಸೋದು ಭಾಳ ಹಗರ ಐತಿ, ಆದರೆ ಜನ ಕುಡಿಸೋದು ಭಾಳ ಕಷ್ಟ ಐತಿ. ಆದರೆ ಅಪ್ಪ ಅವ್ರದ್ದು ಸಿದ್ದಯ್ಯ ಪುರಾಣಿಕರು ಒಂದು ಮಾತನ್ನು ಹೇಳ್ತಿದ್ರು, ಎಂಥ ಚಲೋ ಮಾತನ್ನು ಹೇಳ್ತಿದ್ರು ಅಂದ್ರೆ, ಅವರು ಮಠ ಮಂದಿರಗಳ ನಗಾರಿಗಳ ಸಹಿತ ಧನಂ 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 ಎಂದು ನುಡಿಯುತ್ತಿವೆ. ಮಠದಾಗಿರತಕ್ಕಂಥ ನಗಾರಿ ಸಹಿತ ಧನಂ 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 ಅಂದ್ರೆ ರೊಕ್ಕ ಅಂತ ತಿಳ್ಕೊಂಡು ಮಠದಾಗಿನ ನಗಾರಿಗಳು ಬಡಿತಾವಂತ.
ಮಠ ಮಂದಿರಗಳ ನಗಾರಿಗಳು ಸಹಿತ ಧನಂ ಧನಂ ಎಂದು ನುಡಿಯುತ್ತಿವೆ. ಆದರೆ ಮುಗುಳುಕೋಡ, ನಮ್ಮ ಲಚ್ಚಾಣ, ಜಿಡ್ಗ ಮಠದ ಪರಮ ಪೂಜ್ಯರು ಯಾವುದಕ್ಕಾಗಿ ಅವ್ರ ಮಠದ ನಗಾರಿಗಳು ಬಡಿಯಾಕತ್ತಾವ ಅಂದ್ರೆ ಅವು ಧನಂ ಧನಂ ಅಂದಿರುವಂಥ ಮಠ ಅಲ್ಲ, ಅದು ಜನಂ ಜನಂ ಅಂದಿರುವಂಥ ಮಠ ಅನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ಸದ್ಭಕ್ತರು ಒಂದ ಕಡೆ ಕುಂದಿರೋದಕ್ಕೆ ಸಾಧ್ಯ ಆಗೈತೆ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಈಗೆಲ್ಲ ನಿಮ್ಮ ಕೈಯಾಗ ಮೊಬೈಲ್ ಅದಾವೆ, ಎಲ್ಲರ ಕೈಯಾಗ ಮೊಬೈಲ್ ಅದಾವೆ, ಯಾರ ಕಡೆಗೆ ಇಲ್ಲ ಅನ್ನಂಗಿಲ್ಲ. ಸಿದ್ಧಲಿಂಗಪ್ಪ ಮಹಾರಾಜರದು, ಎಲ್ಲ ಲಿಂಗ ಮಹಾರಾಜರದು ಶಕ್ತಿ ಎಷ್ಟು ದೊಡ್ಡದು ಅಂತಂದರೆ ನಿಮಗೆ ಗೊತ್ತಾಗಬೇಕು. ಎಲ್ಲರ ಕೈಯಾಗ ಮೊಬೈಲ್ ಅದಾವಲ್ಲ, ನಿಮ್ಮ ಮೊಬೈಲ್ ಕೆಲಸ ಮಾಡಬೇಕಾದ್ರೆ ಟವರ್ ವ್ಯಾಪ್ತಿ ಒಳಗೆ ಇರ್ಬೇಕಾಕತ್ತೆ. ನೀವೆಲ್ಲರೂ ಟವರ್ ಬಿಟ್ಟು ಹೋದ್ರಿ ಅಂತಂದ್ರೆ ನಿಮ್ಮ ಕೈಯಾಗ ಐಫೋನ್ ಪ್ರೋಮ್ಯಾಕ್ಸ್ ಇದ್ರೂ ಸಹಿತ ಅದು ಏನು ಕೆಲಸ ಮಾಡಂಗಿಲ್ಲ. ನಿಮ್ಮ ಮೊಬೈಲಿನ ತಾಕತ್ತ ಟವರಿನ ಬುಡಕಿದ್ರೆ ಅಟ್ಟ ಕೆಲಸ ಮಾಡ್ತದೆ. ಟವರ್ ಇಲ್ಲಾರದಲ್ಲಿನೂ ಸಹಿತ ಅವನು ಪವರ್ ಕುಂದಿರಿಸುವಂಥ ದೊಡ್ಡ ತಾಕತ್ತು ಸಿದ್ಧಲಿಂಗಪ್ಪಗಿತ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಂಥ ಒಂದು ದೊಡ್ಡ ಗುರು ಶಿಷ್ಯ ಪರಂಪರೆ ಈ ನಾಡಿನೊಳಗೆ ಅಂತಂದರೆ ನಿಮಗೆ ಗೊತ್ತಿರಬೇಕು. ಎಲ್ಲ ಲಿಂಗ ಮಹಾರಾಜರು ಒಬ್ಬ ಮನುಷ್ಯನನ್ನು ಕುಂಡಲಿಗನೊಂದು ಕೀಡೆಯ ತಂದು ತನ್ನಂತೆ ಮಾಡಿತಲ್ಲ, ನೀ ಕೇಳಿ ನಂಬಯ್ಯ, ನೀ ನೋಡಿ ನಂಬಯ್ಯ ಅಂತ ಬಸವಾದಿ ಶಿವಶರಣರು ಹೇಳ್ತಾರೆ. ಒಂದು ಕುಂಡಲಿ ಹುಳ, ಅದು ಭ್ರಮರ ಅಂತ ಕರೀತಾರೆ. ಕಟ್ಟಿಗೆಯನ್ನು ಕೊರೆದು ಒಳಗೆ ಹೋಗಿರ್ತದೆ. ಅದು ಮೊಟ್ಟೆಯನ್ನು ಇಟ್ಟು ಮರಿ ಮಾಡುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಮೊಟ್ಟೆಯನ್ನು ಇಟ್ಟು ಮರಿ ಮಾಡುವಂಥ ಪ್ರಯತ್ನ ಮಾಡೋಂಗಿಲ್ಲ. ಒಂದು ಕೀಡಿ ತೊಗೊಂಡು ಬರ್ತದೆ. ಕೀಡಿ ತೊಗೊಂಡು ಬಂದು ಆ ಕೀಡಿಯನ್ನು ಅದರೊಳಗೆ ಇಟ್ಟು ಒಂದು 21 ದಿವಸ ಅದರ ಮುಂದೆ ಒದರಿ 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 ಕೀಡಿ ಸ್ವರೂಪವನ್ನು ಬದಲಿ ಮಾಡುವಂಥ ದೊಡ್ಡ ತಾಕತ್ತು ಒಂದು ಹುಡುದಾಗೈತೆ ಅನ್ನುವಂಥದ್ದನ್ನು ನಾವು ಕೇಳ್ಕೊತ ಬಂದೀವಿ. ಹಂಗೆ ಸಾಮಾನ್ಯರಾಗಿರ್ತಕ್ಕಂತಹ ಎಲ್ಲ ಲಿಂಗ ಮಹಾರಾಜರನ್ನು, ಮಠದೊಳಗೆ ಬಂದಂತಹ ಎಲ್ಲ ಲಿಂಗ ಮಹಾರಾಜರನ್ನು ಇಟ್ಟುಕೊಂಡು ಅನೇಕ ಸಾಧು ಸಂತರು, ಅನೇಕ ಶಿಷ್ಯ ಬಳಗ ಇದ್ದಾಗಲೂ ಕೂಡ ಎಂಥದ್ದೊಂದು ದೊಡ್ಡ ಪರೀಕ್ಷೆ ಅಂತಂದರೆ ನಮಗೆ ನಿಮಗೆ ಅಂಥದ್ದು ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಕಾಲಕ್ಕೆ ಎಲ್ಲ ಶಿಷ್ಯ ಬಳಗವನ್ನು ಕರೆದು ಸಿದ್ಧಲಿಂಗಪ್ಪ ಅವ್ರು ಹೇಳಿದ್ರಂತ, ನನ್ನೆಲ್ಲ ಶಿಷ್ಯ ಬಳಗಕ್ಕೆ ಒಂದು ಪರೀಕ್ಷೆ ಮಾಡೋದಿಲ್ಲ. ಈಗ ಯಾರು ಆ ಪರೀಕ್ಷೆ ಒಳಗೆ ಪಾಸ್ ಆಗ್ತೀರಿ ಅವ್ರಿಗೆ ನನ್ನ ಆಶೀರ್ವಾದ ಆಕೈತೆ ಅಂತ ಹೇಳಿದರು. ಅವಾಗ ಎಲ್ಲರೂ ಅಂದರು, ಪರೀಕ್ಷೆ ಅಂದ್ರೆ ಬಹುತೇಕ ಏನೋ ಓಡಕ್ಕೆ ಹೇಳ್ಬೋದು, ಮತ್ತೊಂದು ಮಾಡಕ್ಕೆ ಹೇಳ್ಬೋದು, ಏನೋ ಮಾಡಕ್ಕೆ ಹೇಳ್ಬೋದು ಅಂತ. ನಮ್ಮ ನಿಮ್ಮ ಲೌಕಿಕದ ಪರೀಕ್ಷೆಗಳು ಬೇರೆ. ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರು ಶಿಷ್ಯ ಬಳಗವನ್ನು ಕರೆದು ಹೇಳಿದ್ರಂತ, ನಾನು ಇಲ್ಲಿ ತೆಗ್ಗ ತೆಗಿತೀನಿ, ತೆಗೆದು ಮಣ್ಣಾಗ ಹೋಗ್ತೀನಿ, ಮಣ್ಣಾಗ ಹುಳಿದ ಮೇಲೆ ಯಾರು ಅದರೊಳಗೆ ಕುಂದ್ರಾಕ್ ಹೂ ಅಂತೀರಿ ಆ ಪರೀಕ್ಷೆ ಒಳಗೆ ಗೆದ್ದಂಗೆ ಆಕೈತಿ, 3 ದಿವಸ ಬಿಟ್ಟು ತೆಗಿತೀನಿ ಅಂತ ಹೇಳಿದ್ರೆ ಎಲ್ಲ ಶಿಷ್ಯ ಬಳಗಿದ್ದವರು ನಾವಲ್ಲಿ ನೀವಲ್ಲಿ ಅಂತ ಹಿಂದೆ ಸರ್ಕೊಂಡ್ಬಿಟ್ರು. ಬಹುತೇಕ ಗೊತ್ತಿರಲಿ, ಸಿದ್ಧಲಿಂಗ ಮಹಾರಾಜರ ಶಕ್ತಿ ಎಲ್ಲ ಲಿಂಗ ಮಹಾರಾಜರಿಗೆ ಗೊತ್ತಿತ್ತು, ಎಲ್ಲ ಲಿಂಗರ ಮಹಾರಾಜರ ಶಕ್ತಿ ಸಿದ್ಧಲಿಂಗ ಮಹಾರಾಜರಿಗೆ ಗೊತ್ತಿತ್ತು. ಇವರು ಶಕ್ತಿ ಜಗತ್ತಿಗೆ ತೋರಿಸ್ಬೇಕನ್ನುವಂಥ ಒಂದು ಕಾರಣಕ್ಕೆ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಎಲ್ಲ ಶಿಷ್ಯ ಬಳಗ ಓಡಿ ಹೋದ್ರೆ ಅವಾಗ ಎಲ್ಲ ಲಿಂಗ ಮಹಾರಾಜರು ಅಂತಾರೆ, ಕಾಯುವಂಥ ಗುರು ನೀವು ಹೊರಗಿರ್ಬೇಕಾದ್ರೆ ಮಣ್ಣಾಗಲ್ಲಪ್ಪ, ನೀವು ಹೋಗಿ ಬೇಕಾದಲ್ಲಿ ಇಟ್ಟು ಬಂದರೂ ಕುಂದ್ರಾಕ್ ರೆಡಿ ಇದ್ದೀನಿ ಅಂತ ತಿಳ್ಕೊಂಡು ಮಣ್ಣಾಗ ಕುಂತ 3 ದಿವಸ ಆದಮೇಲೆ ಮೃತ್ಯುಂಜಯ ಆಗಿ ಹೊರಗೆ ಬಂದವರು ಎಲ್ಲ ಲಿಂಗ ಮಹಾರಾಜರು ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೋಬೇಕು. ಇದು ಹೇಳಕ್ಕೆ ಕೇಳಕ್ಕೆ ಚಂದ ಐತಿ. ಮತ್ತು ನಮ್ಮನ್ನು ನಿಮ್ಮನ್ನು ಯಾರನ್ನ ಪಟ್ನ ಇಡ್ತೀವಿ ಅಂತಂದ್ರೆ ಯಾರು ರಕ್ಷಲು ಆಕೈತೆ ನಿಮ್ಗೆ? ಹಂಗಾಗೋದಿಲ್ಲ. ಹಾಗಾಗಿ ಎಲ್ಲ ಲಿಂಗ ಮಹಾರಾಜರ ಸ್ವರೂಪವನ್ನು ಹೆಂಗೆ ಬದಲಿ ಮಾಡಿದರು ಅಂತಂದರೆ, ಶಿಷ್ಯನಾಗಿರ್ತಕ್ಕಂಥ ಶಿಶುನಾಳ ಶರೀಫ ಗುರುವಿಂದ ಭಟ್ರ ಹತ್ರ ಹೋಗ್ತಿದ್ರು. ಅಲ್ಲೊಬ್ಬರು ಇಲ್ಲೊಬ್ಬರು ಇಂಥವ್ರು ಇರ್ತಾರೆ, ಎಲ್ಲರೂ ಹಂಗೆ ಇರ್ತಾರಂತ ಹೇಳಕತ್ತಿಲ್ಲ. ಶಿಶುನಾಳ ಶರೀಫರ ಗುರುಗೋವಿಂದ ಭಟ್ರ ಹತ್ರ ಹೊಂಟ್ರೆ ಊರಾಗಿನ ಮಂದಿ ಎಲ್ಲ ಮಾತಾಡೋರು, ಏ ಸಾಬಾ ನೀ ಏನೋ ಗುರುಗಳು ಗೋವಿಂದ ಭಟ್ರ ಹತ್ರ ಹೋಗ್ತಿ, ಅವ್ರ ಹತ್ರ ಹೋದ್ರೆ ಏನು ದೊಡ್ಡ ಇದಾಗ್ತದೆ ನಿನಗೆ? ಹಾಗೆಲ್ಲ ಹೇಳುವಂಥ ಟೈಮ್ದೊಳಗೆ ಮಂದಿ ಮಾತಾಡಕತ್ತರು. ಮಂದಿ ಮಾತಾಡಕತ್ತಂಥ ಟೈಮ್ದೊಳಗೆ ಶಿಶುನಾಳ ಶರೀಫ್ ಬಂದು ಗುರುಗೋವಿಂದ ಭಟ್ರ ಮುಂದೆ ಹೇಳಿದ್ರಂತ, ಯಪ್ಪ ನನಗೆ ಸಾಬಾ ಅನ್ನಕತ್ತಾರೆ ಎಲ್ಲರೂ ಅಂತ. ಸಾಬಾ ಅನ್ನಕತ್ತಾರ ಅಂದ ಕೂಡಲೇ ಅವಾಗ ಗುರುಗೋವಿಂದ ಭಟ್ರು ಅಂತಾರ, ಚಿಂತೆ ಮಾಡಬೇಡ ಶರೀಫ, ಯಾವ ಜನ ಇವತ್ತಿನ ಸಾಬ್ ಅನ್ನಕತ್ತಾರ, ಸಾ ಮತ್ತು ಬಾ ನೆಟ್ಟು ನಡು ಸೊನ್ನೆ ಕೊಟ್ಟು ಬಿಟ್ರೆ ಜಗತ್ತಿಗೆ ಸಾಂಬನಾಗಿ ಮೆರಿತೀಯಪ್ಪ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಸಾಂಬನನ್ನಾಗಿ ಮಾಡಿರ್ತಕ್ಕಂಥ ದೊಡ್ಡ ಶಕ್ತಿ ಅದು ಗುರುಗೋವಿಂದ ಭಟ್ರಿಗೆ ಹೆಂಗೆ ಸಾಲುತ್ತದೆ ಅನ್ನುವಂಥದ್ದನ್ನು ಕೇಳ್ತೀವಿ. ಹಂಗೆ ಎಲ್ಲ ಲಿಂಗ ಮಹಾರಾಜರಿಗೆ ಸಂಪೂರ್ಣ ಆಶೀರ್ವಾದ ಸಿದ್ಧಲಿಂಗ ಮಹಾರಾಜರದ್ದು ಆಯಿತು ಅನ್ನುವಂಥ ಕಾರಣಕ್ಕೆ ಇವತ್ತಿನ 5 ರಾಜ್ಯಗಳಿಂದ ಜನ ಇಲ್ಲಿ ಓಡಿ ಬರ್ತಾರಂದ್ರೆ ಅದು ಗುರುವಿನ ಶಕ್ತಿ ಅನ್ನುವಂಥದ್ದನ್ನು ಯಾವತ್ತೂ ಮರೆಯೋಂಗಿಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಗುರು ಅಂದಾಗಲೆಲ್ಲ ಗುರುಗೋವಿಂದ ಭಟ್ರು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗಲೆಲ್ಲ ಶಿಶುನಾಳ ಶರೀಫರು ನೆನಪಿ ಬರ್ತಾರೆ, ಗುರು ಅಂದಾಗಲೆಲ್ಲ ಹಾನಗಲ್ಲ ಗುರು ಕುಮಾರಸ್ವಾಮಿಗಳು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗಲೆಲ್ಲ ಪಂಚಾಕ್ಷರಿ ಗವಾಯಿಗಳು ನೆನಪಿ ಬರ್ತಾರೆ, ಗುರು ಅಂದಾಗಲೆಲ್ಲ ಪಂಚಾಕ್ಷರಿ ಗವಾಯಿಗಳು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗಲೆಲ್ಲ ಪುಟ್ಟರಾಜ ಗವಾಯಿಗಳು ನೆನಪಿ ಬರ್ತಾರೆ, ಗುರು ಅಂದಾಗಲೆಲ್ಲ ನಮ್ಮ ರಾಮಕೃಷ್ಣ ಪರಮಹಂಸರು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗಲೆಲ್ಲ ಸ್ವಾಮಿ ವಿವೇಕಾನಂದರು ನೆನಪಿ ಬರ್ತಾರೆ, ಗುರು ಅಂದಾಗಲೆಲ್ಲ ಅಕ್ಕ ಮಹಾದೇವಿ ತಾಯಿ ನೆನಪಿ ಬರ್ತಾಳೆ, ಆ ಶಿಷ್ಯ ಅಂದಾಗಲೆಲ್ಲ ಕಾಮದ ಕೌಶಿಕ ನೆನಪಿ ಬರ್ತಾನೆ, ಗುರು ಅಂದಾಗಲೆಲ್ಲ ಬಸವಣ್ಣನವರು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗ
ಅಂದಾಗಲೆಲ್ಲ ಹಡಪದ ಅಪ್ಪನ ನೆನಪಿ ಬರ್ತಾನೆ. ಗುರು ಅಂದಾಗಲೆಲ್ಲ ನಮಗೆಲ್ಲ ಭಾಳಷ್ಟು ಮಂದಿ ಗೊತ್ತಿರಲಿ ಸಿದ್ಧಾರೂಢರು ನೆನಪಿ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ಗುರುನಾಥರವರು ನೆನಪಿ ಬರ್ತಾರೆ. ಗುರು ಅಂದಾಗಲೆಲ್ಲ ಬಂತನಾಳದ ಶಂಕರಲಿಂಗ ಸ್ವಾಮಿಗಳು ನೆನಪಿ ಬರ್ತಾರೆ. ಸಾರ್ಥಕ ಶಿಷ್ಯ ಅಂದಾಗಲೆಲ್ಲ ಸಿದ್ಧಲಿಂಗ ಮಹಾರಾಜರು ನೆನಪಿ ಬರ್ತಾರೆ. ಗುರು ಅಂದಾಗಲೆಲ್ಲ ಸಿದ್ಧಲಿಂಗ ಮಹಾರಾಜರು ನೆನಪಿ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ನಮ್ಮ ಎಲ್ಲ ಲಿಂಗ ಮಹಾರಾಜರು ನೆನಪಿ ಬರ್ತಾರೆ. ಗುರು ಅಂದಾಗಲೆಲ್ಲ ಎಲ್ಲ ಲಿಂಗ ಮಹಾರಾಜರು ನೆನಪಿ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ಷಡಕ್ಷರಿ ಸಿದ್ದರಾಮ ಶಿವಯೋಗಿ ನೆನಪಿ ಬರ್ತಾರೆ. ಗುರು ಅಂದಾಗಲೆಲ್ಲ ಷಡಕ್ಷರಿ ಸಿದ್ದರಾಮ ಶಿವಯೋಗಿ ನೆನಪಿ ಬರ್ತಾರೆ. ಇವರೆಲ್ಲರ ಸಾರ್ಥಕ ಪರಂಪರೆಯನ್ನು ಮುನ್ನಡೆಸುವುದಕ್ಕಾಗಿ ಮತ್ತು ಸಾರ್ಥಕ ಶಿಷ್ಯ ಅಂದಾಗಲೆಲ್ಲ ಸದ್ಯದ ಜಗದ್ಗುರು ಆಗಿರ್ತಕ್ಕಂಥ ಮುಗುಳಕೋಟದ ಮುರುಗೇಂದ್ರ ಮಹಾಸ್ವಾಮಿಗಳು ನೆನಪಿ ಬರ್ತಾರೆ ಎನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರೆಯುವಂಗಿಲ್ಲ. ಇದು ಭವ್ಯ ಭಾರತ ದೇಶದ ಇತಿಹಾಸ ಪರಂಪರೆ. ಅಂಥ ಗುರು ಪರಂಪರೆಯನ್ನು ಉಳಿಸೋದಕ್ಕಾಗಿ ಇವತ್ತಿನ ದಿವಸ ಪೂಜ್ಯ ಗುರುಗಳು 3 ದಿವಸದಾಗ ಹೇಳಿದ್ರೆ ಲಕ್ಷಾಂತರ ಮಂದಿ ಒಂದು ಗುರುವಿಗೆ ಬಿಲ್ಪತ್ರಿ. ನಿಮಗೆಲ್ಲ ಗೊತ್ತಿರಲಮ್ಮ, ಭಾಳ ಮಂದಿ ಅನ್ಕೋಬೋದು ಏನು ಎಲ್ಲಿ ತೊಗೊಂಡು ಬಂದು ದೇವ್ರ ಮೇಲೆ ಇಟ್ಟಾರ, ಏನು ಕೆಲಸ ಮಾಡ್ತೈತೆ ಅಂತ. ಒಂದೇ ನನ್ನ ಲಾಸ್ಟ್ ಮಾತು ಹೇಳ್ತೀನಿ ನಿಮಗೆ. ಭಾಳ ಮಂದಿ ಇಲ್ಲಿ ಮಾತಾಡೋ ಆಶೀರ್ವಚನೆ ಮಾಡೋರು ಇರೋದ್ರಿಂದ ಒಂದು ಬಿಲ್ಪತ್ರಿ ಮುಗುಳಕೋಡು ಮಠ, ಜಿರ್ಗಾ ಮಠ, ಲಚ್ಚಣ್ಣ ಮಠ ಇವು 3 ಒಂದೊಂದು ಪತ್ರಿ ದಳ ಇದ್ದಂಗೆ ಅದಾವ. ಈ ಪತ್ರಿ ದಳ 3 ತೊಗೊಂಡು ಬಂದು ಗುರುವಿನ ಪಾದಕ್ಕೆ ಲಕ್ಷ ಬಿಲ್ವ ಪತ್ರಿಯನ್ನು ಹಾಕುವಂಥ ಪ್ರಯತ್ನ ಮಾಡ್ಯಾರ. ಒಂದು ಪತ್ರಿ ದಳ ಇಟ್ರನ್ನ ಬೇಕಾದಷ್ಟು 3 ಲೋಕದ ಪಾಪ 3 ಜನ್ಮದ ಪಾಪ ಎಲ್ಲ ಪರಿಹಾರ ಆಕೈತೆ ಅಂತ ತಿಳ್ಕೊಂಡು ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಪತ್ರಿ ದಳ ಇಟ್ರೆ 3 ಜನ್ಮದ ಪಾಪ ನಿವಾರಣೆ ಆಕೈತೆ ಅನ್ನೋದಾದ್ರೆ ಲಕ್ಷ ಪತ್ರಿ ದಳವನ್ನು ಲಕ್ಷಾಂತರ ಮಂದಿ ಕುಡ್ಕೊಂಡು ಸಿದ್ಧಲಿಂಗಪ್ಪನ ಪಾದಕ್ಕೆ ಇಟ್ಟಿರ ಅಂದ್ರೆ ನಿಮ್ಗೆ ಎಂದೂ ಕೂಡ ಪಾಪನ ತಟ್ಟೋದಿಲ್ಲ ಅನ್ನುವಂಥದ್ದನ್ನು ನಾವು ಈ ಮುಖಾಂತರ ಯಾಕೆ ಯಾವಾಗ ಮಾಡಿದ್ರು ನಮ್ಮ ಅಜ್ಜರು ಒಂಥರ ಈಗ ಯಾರೋ ನಿರೂಪಕರು ಹೇಳ್ತಾ ಇದ್ರು ದಾಖಲೆ ಮಾಡಬೇಕು. ನಮ್ಮದು ಇತಿಹಾಸ ಓದೋದಲ್ಲ, ಇತಿಹಾಸವನ್ನು ಬರೆಯೋದಲ್ಲ, ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಮಠ ಲಚ್ಚಾಣದ ಮಠ, ಮುಗುಳಕೋಡು ಮಠ ಅಂತ ಹೇಳಿದ್ರಲ್ಲ. ಇದರೊಳಗೆ 2 ಮಾತೇ ಇಲ್ಲ. ಅಪ್ಪವ್ರು ಯಾವಾಗ ಮಾಡಿದರು ನಮ್ಮ ನಾಡಿನೊಳಗೆ ಮೀಸಿ ಬಿಟ್ಟು ದಾಖಲೆ ಮಾಡಿದವ್ರದಾರ, ತೆಂಗಿನಕಾಯಿ ಸಿಪ್ಪಿಯನ್ನು ಬಾಯಲ್ಲಿ ಸುಲಿದು ದಾಖಲೆ ಮಾಡಿದವ್ರದಾರ, ಹಸೆ ಮೆಣಸಿನಕಾಯಿ ಸಿಕ್ಕಾಪಟ್ಟಿ ತಿಂದು ಗಿನ್ನಿಸ್ ದಾಖಲೆ ಮಾಡಿದವ್ರದಾರ. ಆದರೆ ಸಮಾಜಕ್ಕಾಗಿ ಅವರು ಸಣ್ಣ ಕಾರ್ಯಕ್ರಮ ಮಾಡಿದ್ರೂ ಸಹಿತ ಈ ಎಲ್ಲ ದಾಖಲೆಗಳನ್ನು ದಾಟಿ ಒಂದು ಗಿನ್ನಿಸ್ ದಾಖಲೆ ಮಾಡುವಂಥ ಒಂದು ದೊಡ್ಡ ತಾಕತ್ತು ಅದು ನಮ್ಮ ಮುರುಘರಾಜೇಂದ್ರ ಜಗದ್ಗುರು ಮಹಾಸನ್ನಿಧಿಯವ್ರಿಗೆ ಐತೆ ಅನ್ನುವಂಥ ಕಾರಣಕ್ಕೆ ಭಕ್ತ ಕುಲಕೋಟಿ ಇಲ್ಲಿ ಬಂದೈತೆ ಅನ್ನುವಂಥ ಮಾತನ್ನು ಹೇಳ್ತಾ, ನೀವೆಲ್ಲ ತಾಯಂದ್ರ ಇಲ್ಲಿ ಕುಂತವ್ರು ತಾಯಂದ್ರ ಅಮ್ಮ ಅದಿರಿಲ್ಲ ಇದ್ದವ್ರನ್ನ ಸ್ವಲ್ಪ ಕೈ ಎತ್ತಬೇಕು. ನನಗೆ ಗೊತ್ತಾಗಬೇಕಲ್ಲ. ಯಾಕಂದ್ರೆ ನೋಡ್ರಿ ನೀವು ಎಷ್ಟು ಎಲ್ಲ ಪೆಂಡಲ್ನಾಗ ನೀವ ಕುಂತೀರಿ, ಉಳ್ಕಿದ ಎಲ್ಲ ಮಂದಿ ಹೊರಗೆ ಹಾಕಿರಿ. ಎಲ್ಲ ಕಡೆ ಹಿಂಗೆ ನಡೆದೈತಿ. ಈಗ ಎಲ್ಲ ಕಡೆ ನಿಮ್ದು ಈ ಭಾರತ ದೇಶದೊಳಗೆ ತಾಯಂದ್ರಿಗೆ ಎಷ್ಟು ದೊಡ್ಡ ಗೌರವ ಐತಂದ್ರೆ ಬಹುತೇಕ ನಿಮಗೆ ಗೊತ್ತಿರಲಿ ಎಷ್ಟು ನದಿ ಅದಾವ ಒಟ್ಟು ನಿಮ್ಮ ಹೆಸರಲ್ಲಿ ಅದಾವ. ಗಂಗಾ, ತುಂಗಾ, ಭದ್ರಾ, ಕಪಿಲ, ಮಲಪಹಾರಿ ಎಷ್ಟು ನದಿ ಅದಾವ ಒಟ್ಟು ನಿಮ್ಮ ಹೆಸರಲ್ಲಿ ಅದಾವ. ಇನ್ನು ಎಷ್ಟು ಚಲೋ ಹಬ್ಬ ಅದಾವ ಅವು ನಿಮ್ಮ ಹೆಸರಲ್ಲಿ ಅದಾವ. ಚಲೋ ಹಬ್ಬ ಎಲ್ಲ ಬಂದ್ರೆ ಚಲೋ ಅರಿವಿ ನಿಮಗೆ, ಚಲೋ ಹಬ್ಬ ಬಂದ್ರೆ ಬಂಗಾರ ನಿಮಗೆ, ಎಲ್ಲ ಹಬ್ಬ ನಿಮ್ಗೆ ಕೊಟ್ಟಾರ. ಈಗ ಶ್ರಾವಣ ಮಾಸ ಬಂತು, ಸ್ವಾಮಿಗಳು ಸಿಗ್ತಾರೆ, ನೀವು ಸಿಗೋದಿಲ್ಲ. ಇನ್ನು ಎಲ್ಲ ಶುಕ್ರ ಗೌರಿ ಮಂಗಳ ಗೌರಿ ಎಲ್ಲ ಪೂಜೆ ನಿಮ್ಮ ನಮ್ಮ ಬಳಗ ಆ ಕಡೆ ಈ ಕಡೆ ಅಂತ ಇವ್ರಿಗೊಂದು ಹಬ್ಬ ಕೊಟ್ಟಾರೆ. ಯಾವುದಪ್ಪ? ಯಾವನೋ ಒಬ್ಬ ಕೈ ಮಾಡಿ ಬಾಯಿ ಬಡ್ಕೊಳಕತ್ತಾನವ. ಅವ ಹೇಳಕತ್ತಾನ ಅಜ್ಜಾರ ಇದ್ರಾಗ ಏನು ದೊಡ್ಡ ಗನಂದರಿ ಕೆಲಸ ಇಲ್ರಿ, ಇದ್ದಂಗೆ ಹರ್ಕೊಳ್ಳೋದು ಲಾಭ ಹೊಯ್ಕೊಳ್ಳೋದು ಅಂತ. ಎಲ್ಲ ಹಬ್ಬ ಅವ್ರಿಗೆ ಕೊಟ್ಟರು ಸಹಿತ ವಿಚಾರ ಇಷ್ಟ ತಿಳ್ಕೊಳ್ಬೇಕು. ಭಾರತ ದೇಶದ ತಾಯಂದರಿಗೆ ಯಾಕೆ ಅಷ್ಟಾಕೊಂಡ ಗೌರವ ನಾವು ಕೊಡ್ತೀವಿ ಅಂದರೆ, ಸ್ವಾಮಿ ವಿವೇಕಾನಂದರಿಗೆ ಯಾರೋ ಒಬ್ಬರು ಕೇಳಿದ್ರಂತೆ, ಯೂನಿವರ್ಸಿಟಿ ಒಳಗೆ ಅವರು ಒಂದು ಭಾಷಣ ಮಾಡ್ತಾಯಿದ್ರು. ಭಾಷಣ ಮಾಡಬೇಕಾದ್ರೆ ಹೇಳ್ತಾ ಇದ್ರು ಅವರು, ನಮ್ಮ ದೇಶದಲ್ಲಿ ಮಣ್ಣನ್ನು ಕೂಡ ನಾವು ಚಿನ್ನ ಅಂತ ನೋಡ್ತೀವಿ, ಕಲ್ಲನ್ನು ಕೂಡ ದೇವರಂತ ನೋಡ್ತೀವಿ. ಕಲ್ಲಿನೊಳಗೆ ದೇವರೈತೋ ಏನು ಗಿಡದೊಳಗೆ ದೇವರೈತೋ ಅಂತ ಕೆಲವ್ರಿಗೇನು ಕಮ್ಮಿ ಇಲ್ಲ. ಆದರೆ ನಮ್ಮ ಪೂರ್ವಜರು ನಮ್ಗೆ ಹೇಳ್ಕೊಂಡು ಬಂದಾರ, ಇದರೊಳಗೆ ದೇವರೈತಿ, ಇದನ್ನು ಮಾಡೋದ್ರಿಂದ ನಿಮಗೆ ದೇವರು ಸೃಷ್ಟಿ ಆಗತ್ತಾ, ಇದನ್ನು ಹೇಳ್ಕೊತ ಬಂದಾರ. ಅದನ್ನು ಪರಂಪರೆಯನ್ನು ಪಾಲನೆ ಮಾಡ್ಕೊತ ಹೊಂಟೀವಿ. ಅವಾಗ ಯಾರೋ ಒಬ್ಬರು ಕೇಳಿದ್ರಂತೆ, ಅಲ್ಲ ಕಲ್ಲನ್ನು ದೇವ್ರಂತ ತಿಳ್ಕೊತೀರಿ, ಮಣ್ಣನ್ನು ಚಿನ್ನ ಅಂತ ತಿಳ್ಕೊತೀರಿ, ಹೆಣ್ಣನ್ನು ಹೆಣ್ಣು ಅಂತ ಯಾಕೆ ನೋಡೋಂಗಿಲ್ಲ, ಹೆಣ್ಣನ್ನು ಶೋಷಣೆ ಮಾಡ್ತಿರಲ್ಲ ಅಂತ ಅಂದಾಗ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಅವ್ರು ಹೇಳಿದ್ರಂತೆ, ನಮ್ಮ ದೇಶದೊಳಗೆ ನೀವು ತಿಳ್ಕೊಂಡಂಥ ಯಾವ ಕಲ್ಪನೆಗಳು ಅಲ್ಲಿ ನಡೆಯೋದಿಲ್ಲ. ನಿಮ್ಮ ದೇಶದೊಳಗೆ ಹೆಣ್ಮಕ್ಳಿಗೆ ನೀವು ಶೇಖರಣೆ ಮಾಡ್ತೀರಿ. ಯಾರಾದರೂ ಹೆಣ್ಮಕ್ಳು ಕೂಡಿದ್ರು ಅಂದ್ರೆ ಕೈ ಮಿಲಾಯಿಸ್ತಾರೆ, ಇನ್ನೂ ಆತ್ಮೀಯತೆ ಇತ್ತಂದ್ರೆ ತಬ್ಕೊತಾರೆ. ಅವಾಗ ಅವ್ರು ಕೇಳಿದ್ರಂತೆ, ನಮ್ಮ ದೇಶದಾಗ ಈ ಪರಿಸ್ಥಿತಿ ಐತಿ, ನಿಮ್ಮ ದೇಶದಾಗ ಏನೈತಿ ಅಂತ ಕೇಳಿದ್ರೆ ಅವಾಗ ವಿವೇಕಾನಂದರು ಕೇಳ್ತಾರೆ, ನಿಮ್ಮ ದೇಶದ ಲಂಡನ್ ವಿಕ್ಟೋರಿಯಾ ಮಹಾರಾಣಿ ಅದಾಳಲ್ಲ, ವಿಕ್ಟೋರಿಯಾ ಮಹಾರಾಣಿಗೆ ಯಾವಾಗಾರ ಕೈಯನ್ನು ಕೊಟ್ಟಿಯೇನಪ್ಪ ಅಂತ ಕೇಳಿದ್ರು. ಅವ್ರು ಕೈ ಕೊಟ್ಟಿನ ಅಂತ ಕೇಳಿದಾಗ ಅವ್ರು ಅಂತಾರೆ, ರಾಣಿಗೆ ಯಾರಾದ್ರೂ ಕೈ ಕೊಡ್ತಾರನ್ರಿ, ರಾಣಿ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರ, ರಾಣಿ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರ, ರಾಣಿಗೆ ಯಾರೂ ಕೈ ಕೊಡಂಗಿಲ್ಲ. ಹಾಗಾದ್ರೆ ನಿನ್ನ ಪ್ರಕಾರ ರಾಣಿ ಒಬ್ಬೇಕನ ದೊಡ್ಡಾಕಿ, ಉಳುಕಿದವರೆಲ್ಲ ಸಾಮಾನ್ಯರು ಅಂತ ನೀ ತಿಳ್ಕೊಂಡಿಯಲ್ಲ.
ನನ್ನ ದೇಶ ಭಾರತ ದೇಶ ಹೇಗೈತೆ ಅಂತಂದ್ರೆ ನಿನ್ನ ದೇಶದಾಗ ಒಬ್ಬನ ರಾಣಿ ಅಂತ ತಿಳ್ಕೊಂಡು ಹಿಂಗಾಗಿ ಆಕಿನ ಮುಂದೆ ತಲೆ ತಗ್ಗಿಸ್ತಿದ್ದಿ. ನನ್ನ ದೇಶದಾಗ ಹುಟ್ಟಿರ್ತಕ್ಕಂಥ ಗುಡಿಸಲಾಗಿರ್ತಕ್ಕಂಥ ಹೆಣ್ಮಗಳಿಂದ ಹಿಡ್ಕೊಂಡು ಎಲ್ಲರೂ ರಾಣಿ ಅಂತಲೇ ತಿಳ್ಕೊಂಡಿವಿ. ಹಿಂಗಾಗಿ ನಿಮ್ದ ಹೇಳಕತ್ತಿರು ಒಂದು ಚಪ್ಪಾಳಿ ತಟ್ಟು ಮಕ್ಕಳೇನು ಕುರುವ ನಾ ತಟ್ಲೆ ಎಲ್ಲಿ ಚಪ್ಪಾಳಿನ ಏನಯ್ಯವ್ವ ಇಷ್ಟೆಲ್ಲ ಇದು ನೋಡ್ಕೊಂಡು ಅಂಥದ್ದೊಂದು ದೊಡ್ಡ ಶಕ್ತಿಯಾಗಿ ನಿಮ್ಮ ಗುಡಿ ತುಂಬಾಕತ್ತಾರ. ಅದವ್ರ ಹಸ್ತದಿಂದ ನಿಮ್ಮ ಗುಡಿ ತುಂಬ್ತಾರ ಅಂದ್ರೆ ಉದ್ದೇಶ ಏನು? ಇದು ನಮ್ಮ ಭವ್ಯ ಭಾರತದ ಪರಂಪರೆ. ಮೊದಲು ಬರೀ ಗಂಡನ ಮನೆಗೆ ಹೋಗೋ ಮುಂದೆ ಅಟ್ಟ ಉಡಿ ತುಂಬ್ತಿದ್ರು, ಮತ್ತು ಯಾವ್ದಾರ ಶ್ರೀಮಂತ ಕಾರ್ಯಕ್ರಮದಾಗ ಅಟ್ಟ ಉಡಿ ತುಂಬ್ತಿದ್ರು, ವರ್ಷಕ್ಕೊಮ್ಮೆ ದೇವಿ ಗುಡಿ ತುಂಬ್ತಿದ್ರು, ವರ್ಷಕ್ಕೊಮ್ಮೆ ದೇವಿ ಗುಡಿ ತುಂಬ್ತಿದ್ರು, 10 ವರ್ಷಕ್ಕೊಮ್ಮೆ ದೇವಿ ಗುಡಿ ತುಂಬ್ತಿದ್ರು. ಆದರೆ ಸಾರ್ವಜನಿಕವಾಗಿ ಮೊಟ್ಟ ಮೊದಲು ನಮ್ಮ ತಾಯಂದಿರಿಗೆ ಗುಡಿ ತುಂಬುವಂಥ ಪರಂಪರೆಯನ್ನು ಹಾಕಿದ್ದು ಮಠಗಳು. ಯಾವ ಕಾರಣಕ್ಕಂದ್ರೆ ಒಳಗೆ ಕುಂತ ದೇವಿ ಬೇರಲ್ಲ, ನಮ್ಮ ಕಣ್ಣಿಗೆ ಕಾಣದ ಇರತಕ್ಕಂಥ ಜಗನ್ ಮಾತೆ ಬೇರೆ ಅಲ್ಲ. ಕಣ್ಣಿಗೆ ಕಾಣುವಂಥ ಈ ತಾಯಿಗೆ ಉಡಿ ತುಂಬಿದ್ರೆ ಅದು ಜಗನ್ ಮಾತೆಗೆ ಉಡಿ ತುಂಬಿದಂಗೆ ಆಕತ್ತೆ ಅನ್ನುವಂಥ ಕಾರಣಕ್ಕೆ ಅಪ್ಪ ಅವ್ರು ನಿಮಗೆ ಉಡಿ ತುಂಬಿ ಮುಂದಿನ ಕಾರ್ಯಕ್ರಮವನ್ನು ಮಾಡಾಕತ್ತಾರ. ಹಾಗಾಗಿ ಅವರ ಆಶೀರ್ವಾದ ನಿಮ್ಮ ಮೇಲೆ ನಿರಂತರವಾಗಿರಲಿ. ನಿಮಗೆ ಹೇಳೋದಿಷ್ಟೇ, ಎಲ್ಲರೂ ಉಡಿ ತುಂಬೋರು ಅಪ್ಪವ್ರ ಪಾದ ಆಶೀರ್ವಾದ ಮಾಡ್ಕೊಂಡು ಹೋದವರು ನಿಮ್ಮ ಮಕ್ಕಳಿಗೆ ಒಂದೇ ಕಲಿಸ್ಬೇಕು. ಮೊದಲ ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಗಣ ತೀರಿಸುವೆ ಇದರ ಋಣ. ಈ ಒಂದೇ ಜನ್ಮದಿ ಇನ್ನೊಂದು ಜನ್ಮ ಬೇಕಾಗಿಲ್ಲ. ಇದು ಒಂದೇ ಜನ್ಮದೊಳಗೆ ನನ್ನ ದೇಶದ ಋಣವನ್ನು ನಾನು ತೀರಿಸೋಕ್ಕಿನಿ. ಅದು ಗುರುವಿನ ಪಾದದ ಮುಖಾಂತರ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಕೊನೆಯ ಸಂದೇಶವಿದು. ಆತ್ಮನೇ ನೀನಾಗು ಡೈಮಂಡ್, ಮುಗಿತಾ ಬಂತು ಸೃಷ್ಟಿ ಚಕ್ರದ ರೌಂಡ್. ಕಾಣಲಿದೆ ಹಳೆಯ ಪ್ರಪಂಚವಿದು ಶೀಘ್ರದಲ್ಲಿ ತನ್ನ ಎಂಡ್. ಮಾಯೆಯ ಕೈವಶನಾದರೆ ನೀನಾಗಿ ಬಿಡುವೆ ಬ್ಲೈಂಡ್. ಕಳಚಿ ಬಂದು ಬಿಡುವೆ ಕರ್ಮಗಳ ಬೌಂಡ. ಹಿಡ್ಕೋ ನಮ್ಮ ಜಗದ್ಗುರು ಮಹಾಸನ್ನಿಧಿ ಅವರ ಹ್ಯಾಂಡ. ಆಗ ನೋಡಿ ನಿಮ್ಮ ಬದುಕಷ್ಟು ಗ್ರ್ಯಾಂಡ್ ಅನ್ನುವಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಪರಮ ಪೂಜ್ಯರ ಪಾದಕ್ಕೆ ನನ್ನ ಮಾತುಗಳನ್ನು ಅರ್ಪಣೆ ಮಾಡ್ತೇನೆ. ಇನ್ನೊಂದು ಹೇಳಬೇಕೋ ಬಿಡಬೇಕೋ ಗೊತ್ತಿಲ್ಲ, ಜಗದ್ಗುರು ಮಹಾಸನ್ನಿಧಿ ಅವರು ಎಲ್ಲಿ ಮಠ ಅಭಯಹಸ್ತವನ್ನು ತೋರಿಸ್ತಾರ ನಮ್ಮ ಬದುಕಿಷ್ಟೇ ಹಸನಾಗಿರ್ತಾವ. ಸಿದ್ಧಾರೂಢರು ಹಿಂಗೆ ಕಟ್ಟಿ ಇಳಿಬೇಕಾದ್ರೆ ಯಾವನೋ ಒಬ್ಬ ಭಕ್ತ ಬಂದು ಜಮಖಂಡಿ ಮಹಾರಾಜರು ಪಟ್ನ ಕೈ ಹಿಡ್ಕೊಂಡು ಕೊಡ್ಲೇನ ಸಿದ್ಧಾರೂಢರು ಅಂದರು, ನೀ ನನ್ನ ಕೈ ಹಿಡ್ಕೊಬೇಡಪ್ಪ, ನಾ ನಿನ್ನ ಕೈ ಹಿಡ್ಕೊತೀನಿ ಅಂದ್ರು ಅವ್ರು. ಅವಾಗ ಮಹಾರಾಜ ಅಂದಂತ, ನಾ ಹಿಡ್ಕೊಂಡ್ರೆ ಏನು ನೀ ಹಿಡ್ಕೊಂಡ್ರೆ ಏನಪ್ಪ ಅಂತ ಅಂದಾಗ ಸಿದ್ಧಾರೂಢರು ಹೇಳಿದರು, ನೀ ಸಂಸಾರಿಕಪ್ಪ, ಯಾವಾಗ ಯಾರ ಕೈ ಹಿಡಿತಿದ್ದಿ ಯಾವಾಗ ಯಾರು ಕೈ ಬಿಡ್ತೀನಿ ನನಗೆ ಗೊತ್ತಾಗೋದಿಲ್ಲ. ನೀನು ಹಿಡ್ಕೊಂಡ್ರೆ ಒಮ್ಮೆ ಕೈ ಹಿಡ್ಕೋಬೋದು, ಬೇಕಾದ್ರೆ ಬಿಡ್ಕೋಬೋದು. ಆದ್ರೆ ನಾನು ಗುರು ಅದಿನಪ್ಪ, ಒಮ್ಮೆ ಕೈ ಹಿಡ್ಕೊಂಡು ಬಿಟ್ಟೆ ಅಂದರೆ ಯಾವ ಕಾಲಕ್ಕೂ ಬಿಡು ಮಾತಾ ಇಲ್ಲ ಅನ್ನುವಂಥ ಮಾತನ್ನು ಸಿದ್ಧಾರೂಢರು ಹೇಳಿದ್ರಲ್ಲ. ಹಂಗೆ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಮುರುಘರಾಜೇಂದ್ರ ಜಗದ್ಗುರು ಮಹಾಸನ್ನಿಧಿ ಅವರು ಯಾರ ಭಕ್ತರ ಕೈಯನ್ನು ಹಿಡಿದಾರ ಅವ್ರನ್ನ ಎಂಥ ಕಷ್ಟದೊಳಗೂ ಸಹಿತ ಬಿಡು ಮಾತಾ ಇಲ್ಲ ಅನ್ನುವಂಥದ್ದನ್ನು ತಾವೆಲ್ಲ ಲಚ್ಚಾಣದ ಸದ್ಭಕ್ತರು ತಿಳ್ಕೋಬೇಕು ಅನ್ನುವಂಥದ್ದನ್ನು ಎಲ್ಲರಿಗೂ ಹೇಳ್ತಾ ಶ್ರೀ ಗುರು ಶಂಕರಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, ಶ್ರೀ ಗುರು ಶಂಕರಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ. ಎಲ್ಲರಿಗೂ ಧನ್ಯವಾದ. ಇಲ್ಲಿಯ ಪರ್ಯಂತರ ಬಹಳಷ್ಟು